ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ 2,000 ರೂಪಾಯಿಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅಂತವರಿಗೆ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರು ಒಂದು ಭರ್ಜರಿ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇನ್ನೂ ಕೂಡ ಯಾರಿಗೆಲ್ಲ 12 ಮತ್ತು 13ನೇ ಕಂತಿನ ಹಣ ಬಂದಿಲ್ವೋ ಅಂತವರಿಗೂ ಕೂಡ ಒಂದು ಬಹುಮುಖ್ಯವಾದ ಅಪ್ಡೇಟ್ ಒಂದು ಬಂದಿದೆ. ಸ್ನೇಹಿತರೆ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರು ಮೊನ್ನೆ ಭಾಷಣವೊಂದರಲ್ಲಿ ಮಾತನಾಡುವಾಗ 14ನೇ ಕಂತಿನ ಹಣ ಯಾವಾಗಿನಿಂದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ, ಹಾಗೇನೆ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋ ಮಾಹಿತಿಯನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 14 ಮತ್ತು 15ನೇ ಕಂತಿನ ಹಣ ನಿಮಗೆ ಯಾವಾಗ ಬರುತ್ತೆ, ಹಾಗೇನೆ ಕಳೆದ ತಿಂಗಳು 12 ಮತ್ತು 13ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅಂತವರಿಗೆ ಈ ಹಣ ಎನ್ನುವಂಥದ್ದು ಯಾವಾಗ ಬರುತ್ತೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಸ್ನೇಹಿತರೆ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಒಂದು ವೇಳೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಸ್ನೇಹಿತರೆ, ನಾವು ಮುಂದೆ ಮಾಡುವ ಎಲ್ಲಾ ವಿಡಿಯೋಗಳು ಆದಷ್ಟು ಬೇಗ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ನಿಮ್ಮಲ್ಲಿ ತುಂಬಾ ಜನ 14ನೇ ಕಂತಿನ ಹಣ 2,000 ರೂಪಾಯಿಗೆ ವೇಟ್ ಮಾಡ್ತಾ ಇದ್ದೀರಾ. ಈ 14ನೇ ಕಂತಿನ ಹಣ ನಿಮಗೆ ಯಾವಾಗ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು 12 ಮತ್ತು 13ನೇ ಕಂತಿನ ಹಣ ತುಂಬಾ ಜನ ಗೃಹಲಕ್ಷ್ಮಿಯರಿಗೆ ಇನ್ನೂ ಕೂಡ ಬಂದಿಲ್ಲ. ಈ 12 ಮತ್ತು 13ನೇ ಕಂತಿನ ಹಣ ಎನ್ನುವಂಥದ್ದು ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಕಳೆದ ತಿಂಗಳು 12 ಮತ್ತು 13ನೇ ಕಂತಿನ ಹಣವನ್ನ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಲಾಗಿತ್ತು. ಬಹುತೇಕ ಮಹಿಳೆಯರಿಗೆ ಈ 12 ಮತ್ತು 13ನೇ ಕಂತಿನ ಹಣ ಜಮಾ ಆಗಿದೆ. ಆದ್ರೆ ಇನ್ನೂ ಕೂಡ ಕೆಲವೊಂದಿಷ್ಟು ಮಹಿಳೆಯರಿಗೆ ಈ 12 ಮತ್ತು 13ನೇ ಕಂತಿನ ಹಣ ಬಂದಿಲ್ಲ. ಸ್ನೇಹಿತರೆ, ಅಂತವ್ರು ಯಾರಿದ್ದೀರಾ, ನೀವು ಯಾರು ಕೂಡ ಟೆನ್ಷನ್ ಆಗೋ ಅಗತ್ಯ ಇಲ್ಲ. ಇಲ್ಲಿ ಮಾನ್ಯ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವ ಪ್ರಕಾರ ಈ ತಿಂಗಳ 15ನೇ ತಾರೀಕಿನ ಒಳಗೆ 14ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ. ಆ 14ನೇ ಕಂತಿನ ಹಣದ ಜೊತೆಗೆ ಯಾರಿಗೆಲ್ಲ 12 ಮತ್ತು 13ನೇ ಕಂತಿನ ಹಣ ಬಂದಿಲ್ವೋ ಅವರಿಗೆಲ್ಲ ಏನು ಬಾಕಿ ಉಳಿದಿದೆ 12 ಮತ್ತು 13ನೇ ಕಂತಿನ ಹಣ, ಅದರ ಜೊತೆಗೆ 14ನೇ ಕಂತಿನ ಹಣವನ್ನ ಕೂಡ ಜಮಾ ಮಾಡಲಾಗುತ್ತೆ. ಅಂದ್ರೆ ಒಟ್ಟು 6,000 ರೂಪಾಯಿಗಳನ್ನ ಈ 12, 13ನೇ ಕಂತಿನ ಹಣ ಬರದವರಿಗೆ ಹಾಕಲಾಗುತ್ತೆ. ಅದರ ಜೊತೆಗೆ ಕೆಲವೊಂದಿಷ್ಟು ಗೊಂದಲಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಕೆಲವೊಂದಿಷ್ಟು ವಿಪಕ್ಷ ನಾಯಕರು ಗೃಹಲಕ್ಷ್ಮಿ ಹಣವನ್ನ ಕೊಡೋದಿಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಟೀಕೆಯನ್ನ ಮಾಡ್ತಾ ಇದ್ರು. ಅದಕ್ಕೆ ಖಡಕ್ ಉತ್ತರವನ್ನ ಕೊಟ್ಟಿರುವಂತ ಸಿಎಂ ಸಿದ್ದರಾಮಯ್ಯನವರು ಅಕ್ಟೋಬರ್ ತಿಂಗಳವರೆಗೂ ಒಂದು ಕಂತನ್ನು ಕೂಡ ಬಾಕಿ ಉಳಿಸದೆ ಎಲ್ಲಾ ಕಂತಿನ ಹಣವನ್ನ ಗೃಹಲಕ್ಷ್ಮಿಯರಿಗೆ ಜಮಾ ಮಾಡಲಾಗಿದೆ. ಈಗ ಏನು ಬಾಕಿ ಉಳಿದಿದೆ 14 ಮತ್ತು 15ನೇ ಕಂತಿನ ಹಣ, ಅದನ್ನು ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಹಾಗೇನೆ ಪಂಚ ಗ್ಯಾರಂಟಿಗಳನ್ನು ಕೂಡ ನಾವು 5 ವರ್ಷ ಮುಕ್ತಾಯವಾಗುವವರೆಗೂ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಆ ಮೂಲಕ ತಮ್ಮ ಸರ್ಕಾರಕ್ಕೆ ಟೀಕೆ ಮಾಡುವವರಿಗೆ ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ 14ನೇ ಕಂತಿನ ಹಣದ ಜೊತೆಗೆ 15ನೇ ಕಂತಿನ ಹಣದ ಬಗ್ಗೆ ಕೂಡ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಇದೇ ತಿಂಗಳ ಕೊನೆಯ ವಾರದಲ್ಲಿ 15ನೇ ಕಂತಿನ ಹಣವನ್ನ ಕೂಡ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ತಿಂಗಳ 15ನೇ ತಾರೀಕಿನ ಒಳಗೆ 14ನೇ ಕಂತಿನ ಹಣ ಎನ್ನುವಂಥದ್ದು ಎಲ್ಲರಿಗೂ ಜಮಾ ಆಗುತ್ತೆ. ಅದರ ಜೊತೆಗೆ ಯಾರಿಗೆಲ್ಲ 12 ಮತ್ತು 13ನೇ ಕಂತಿನ ಹಣ ಬಂದಿಲ್ವೋ ಅವರಿಗೆಲ್ಲ ಜೊತೆಗೆ 14ನೇ ಕಂತಿನ ಹಣ ಜಮಾ ಆಗುತ್ತೆ. ಇನ್ನು 15ನೇ ಕಂತಿನ ಹಣ ಎನ್ನುವಂಥದ್ದು ನವೆಂಬರ್ ತಿಂಗಳ ಕೊನೆಯ ವಾರ, ಅಂದ್ರೆ ಈ ತಿಂಗಳ ಕೊನೆಯ ವಾರದಲ್ಲಿ ಎಲ್ಲಾ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಿಗೆಲ್ಲ 12 ಮತ್ತು 13ನೇ ಕಂತಿನ ಹಣ ಬಂದಿಲ್ವೋ ಅವರೆಲ್ಲರೂ ಕೂಡ ತಪ್ಪದೆ ಕಮೆಂಟ್ ಮಾಡಿ.